ಮಾನ್ಯ ಅಧ್ಯಕ್ಷರೇ, ಇವತ್ತು ನಾನು ಸಮಸ್ತ ನೋಡಿ ಜನತೆಯ ನಿನ್ನೆಯಿಂದ ಕಾಯ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಸುದ್ದಿ ಇಲ್ಲ, ಇವತ್ತು ಬಂದು ನ್ಯೂಟನ್ಗೆ ಸಡನ್ ನೆನಪಾದಾಗ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ನಿನ್ನೆಯಿಂದ ಇದ್ದವರು ಇಲ್ಲಿದ್ದಾರೆ. ಇಲ್ಲಿ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, 10 ನಿಮಿಷದಲ್ಲಿ 2 ನಿಮಿಷ ನೀವೇ ತಗೊಬಿಟ್ರಿ. ಇವತ್ತು ಕೊಡಗಿನ ಸಮಸ್ತ ಜನತೆಯ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ರಾಜ್ಯ ಮಾತಾಡ್ತಾರಂತೆ ಈ ಒಂದು ಐತಿಹಾಸಿಕವಾದಂಥ ಬಡ್ಜೆಟ್ 2025-26 ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾನು ನೋಡಿದಂತೆ ಕಳೆದ ಹಲವಾರು ವರ್ಷಗಳಲ್ಲಿ 6:30 ಯಾವತ್ತೂ ಕೂಡ ಕೊಡಗು ಜಿಲ್ಲೆಯನ್ನು ಈ ರೀತಿಯಾಗಿ ಪರಿಗಣಿಸಿರೋದು ಯಾವುದೇ ಬಡ್ಜೆಟ್ನಲ್ಲಿ ಕೂಡ ನೋಡಲಿಕ್ಕೆ ಸಿಗಲಿಲ್ಲ. ನಾನು ಭಾಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಕಳೆದ 3-4 ವರ್ಷಗಳ ನಾನು ಬಡ್ಜೆಟ್ಗಳನ್ನ ಓದಿದಾಗ ಕೂಡ ಎಲ್ಲೋ ಮೂಲೆಯಲ್ಲಿ ಕೊಡಗಿನ ಬಗ್ಗೆ ಉಲ್ಲೇಖ ಆಗ್ತಾ ಇತ್ತು ಹೊರತು ಒಂದು ಬಡ್ಜೆಟ್ಟಿನ ಪುಸ್ತಕದಲ್ಲಿ ಈ ಪ್ರಮಾಣದ ಕೊಡುಗೆಯನ್ನು ಇರಲಿ, ಅನುದಾನವನ್ನು ಇರಲಿ, ಕಾರ್ಯಕ್ರಮಗಳನ್ನು ಇರಲಿ ಘೋಷಿಸಿರೋದಂತೂ ಇದು ಮೊದಲನೇ ಬಾರಿಗೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಇಲ್ಲಿ ಬೆಂಗಳೂರಿಗೆ ಬಂದಾಗ ಕೊಡಗಿನ ಜನ ಎಲ್ಲ ಮುಂದುವರೆದವರು, ಒಳ್ಳೆ ಬಟ್ಟೆಯನ್ನು ಹಾಕ್ತಾರೆ, ಚೆನ್ನಾಗಿರ್ತಾರೆ ಅಂಥೇಳಿ ಒಂದು ಭಾವನೆ ಇದೆ. ಆದರೆ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳು ಯಾವ ರೀತಿ ಹಿಂದುಳಿದಿದೆ ಅಷ್ಟೇ ಹಿಂದುಳಿದಿರುವಂಥ ಪ್ರದೇಶ ಕೊಡಗು ಕೂಡ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯವರು, ಬುಡಕಟ್ಟಿನ ಜನಾಂಗದವರು, ಪರಿಶಿಷ್ಟ ಪಂಗಡದವರು, ಅಲ್ಪಸಂಖ್ಯಾತರು ವಾಸವಾಗ್ತಾ ಇರುವಂಥ ಒಂದು ಜಿಲ್ಲೆ. ಅದರಲ್ಲೂ ಹೆಚ್ಚಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಶೋಷಿತ ವರ್ಗದವರು ವಾಸವಾಗಿದ್ದಾರೆ. ಈ ಪ್ರದೇಶವನ್ನು ಗುರುತಿಸಿ ಇವತ್ತು ವಿರಾಜಪೇಟೆಯಲ್ಲಿ ಒಂದು 400 ಬೆಡ್ಡಿನ ಆಸ್ಪತ್ರೆಯನ್ನು ಕೊಡುವಂಥದ್ದನ್ನೇನು ಘೋಷಣೆ ಮಾಡಿದ್ದಾರೆ, ಅದು ಯಾವತ್ತೂ ಕೂಡ ನಮ್ಮ ಕ್ಷೇತ್ರದ ಜನತೆ ಮರೆಯೋದಿಲ್ಲ ಅಂತ ಹೇಳುವಂಥ ಮಾತನ್ನು ಭಾಳ ಹೃದಯದ ಅಂತರಾಳದಿಂದ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಹಾಗೆ ನೂತನವಾಗಿ ಸ್ಥಾಪನೆ ಆಗಿರುವಂಥ ಪೊನ್ನಂಪೇಟೆ ತಾಲೂಕು, ಅಲ್ಲಿಗೂ ಕೂಡ ಒಂದು ಆಸ್ಪತ್ರೆ ನಿರ್ಮಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತು ಬುಡಕಟ್ಟು ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ದೊಡ್ಡ ಸಂಖ್ಯೆ ನಮ್ಮಲ್ಲಿದ್ದಾರೆ. ಅದು ಎರವ ಜನಾಂಗ, ಮಲೆ ಕುಡಿಯರಿರ್ಬೋದು, ಪಣಿಯ ಇರ್ಬೋದು, ಕಾಡು ಕುರುಬ ಮತ್ತು ಬೇರೆ ಕುರುಬ ಜನಾಂಗದವ್ರು ಇರ್ಬೋದು, ದೊಡ್ಡ ಸಂಖ್ಯೆಯಲ್ಲಿದ್ದಾನೆ. ಇನ್ನೂ ಕೂಡ ಬೆಟ್ಟ ಕಾಡು ಪ್ರದೇಶದಲ್ಲಿದ್ದಾರೆ. ಅವರ ಅಭಿವೃದ್ಧಿಗೆ ದೊಡ್ಡ ಪ್ರಮಾಣದ ಹಣವನ್ನು ಮೀಸಲಿಡದೆ ಶಾಲೆ ಕಟ್ಟಡವನ್ನು ಕೊಡಲಿಕ್ಕೆ, ವಸತಿ ಶಾಲೆಯನ್ನು ಕೊಡಲಿಕ್ಕೆ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಪರಿಶಿಷ್ಟ ಜಾತಿಯವರಿಗೂ ಕೂಡ ನಮ್ಮ ಕ್ಷೇತ್ರವನ್ನು ಗುರುತಿಸಿ, ಅದು ಕೊಡಗು ಜಿಲ್ಲೆಯನ್ನು ಗುರುತಿಸಿ ಇವತ್ತು ವಸತಿ ಶಾಲೆಯನ್ನು ಮಾಡುವಂಥದ್ದು ಏನು ಘೋಷಣೆಯನ್ನು ಮಾಡಿದ್ದಾರೆ, ಅದು ಭಾಳ ಸ್ವಾಗತಾರ್ಹ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥವರಿಗೆ ವಿದ್ಯುತ್ ಶಕ್ತಿ, ರಸ್ತೆ, ಕುಡಿಯೋ ನೀರು, ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ 200 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ. ಇದು ನೇರವಾಗಿ ನಮ್ಮ ಜಿಲ್ಲೆಯಲ್ಲಿರುವಂಥವ್ರಿಗೆ ಅಭಿವೃದ್ಧಿಗೆ ಅವಕಾಶ ಆಗ್ತದೆ ಅಂತ ನಾನು ಭಾಳ ಸಂತಸದಿಂದ ಹೇಳ್ತಾ ಇದ್ದೀನಿ. ಮತ್ತು ಕಾಡು ಪ್ರದೇಶದಲ್ಲಿ ಅಂದರೆ ಫಾರೆಸ್ಟ್ ಡ್ವೆಲ್ಲರ್ಸ್ ಇರುವಂಥ ನಮ್ಮ ಭಾಗದಲ್ಲಿರುವಂಥ ಕುಡಿಯ ಜನಾಂಗ, ಎರವ ಜನಾಂಗ, ಇವರನ್ನು ರಾಜ್ಯ ಮಟ್ಟದಲ್ಲಿರುವಂಥ ಸೇವೆಗಳಲ್ಲಿ ಅಂದರೆ ಕರ್ನಾಟಕ ಸಿವಿಲ್ ಸರ್ವಿಸಸ್ನಲ್ಲಿ ಅವಕಾಶ ಕೊಡಲಿಕ್ಕೋಸ್ಕರ ಅವರಿಗೆ ವಿಶೇಷವಾದಂಥ ಮೀಸಲಾತಿಯನ್ನು ಕೂಡ ಘೋಷಣೆ ಮಾಡಿರುವಂಥದ್ದು ಬಹುಶಃ ಭಾಳ ಐತಿಹಾಸಿಕವಾದಂಥ ಕೆಲವು ನಿರ್ಣಯಗಳಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಮತ್ತು ಅಲ್ಪಸಂಖ್ಯಾತರು ಕೂಡ ಹೆಚ್ಚಾಗಿ ನಮ್ಮ ಕ್ಷೇತ್ರದಲ್ಲಿ ವಾಸವಿರುವಂಥ ಅಲ್ಪಸಂಖ್ಯಾತರು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಇವರನ್ನು ಕೂಡ ವಿಶೇಷವಾಗಿ ಗುರುತಿಸಿ ಅವರ ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಅಭಿವೃದ್ಧಿಗಳಿಗೆ ಕೊಟ್ಟಿರುವಂಥ ಅನುದಾನವನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮುಂದುವರಿಸ್ತಾ ಆನೆ ಮತ್ತು ಮಾನವ ಸಂಘರ್ಷ, ಇವತ್ತು ಎಲ್ಲ ರೀತಿಯಾದಂಥ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷದಿಂದ ನಮ್ಮ ಕ್ಷೇತ್ರ ಬಳಗ್ತಾ ಇದೆ. ಅದನ್ನು ಗುರುತಿಸುವಂಥ ಕೆಲಸವನ್ನು ನಮ್ಮ ಅರಣ್ಯ ಸಚಿವರು ಕೂಡ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಈ ಸತಿಯ ಬಡ್ಜೆಟ್ನಲ್ಲಿ ಹೆಚ್ಚಾಗಿ ರೈಲ್ವೆ ಬ್ಯಾರಿಕೇಡಿಗೆ ಅನುದಾನವನ್ನು ಕೊಡೋದಲ್ಲದೆ ಈ ಸಂಘರ್ಷದಿಂದ ಮೃತಪಟ್ಟಿರುವಂಥವರಿಗೆ 15 ಲಕ್ಷ ರೂಪಾಯಿಯನ್ನು ಕೊಡ್ತಾಯಿದ್ರು. ಅದು ಭಾಳ ತುರ್ತಾಗಿ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ 2 ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ.
ಒಂದು 15 ಲಕ್ಷ ರೂಪಾಯಿ ಸತ್ತವರಿಗೆ ತಕ್ಷಣ ಕೊಡುವಂಥದ್ದು, ಅವತ್ತಿನ ದಿವಸವೇ ಕೊಡುವಂಥ ಕೆಲಸ ಆಗ್ತಾಯಿದೆ. ಮತ್ತು ಅವರ ಚಿಕಿತ್ಸೆಯನ್ನು ಖಾಸಗಿ ಆಸ್ಪತ್ರೆ ಅಪೋಲೋ ಆಸ್ಪತ್ರೆಯಲ್ಲಿ ಮಾಡುವಂಥದ್ದು ಕೂಡ ನಮ್ಮ ಸರ್ಕಾರ ಭಾಳ ಉನ್ನತವಾಗಿ ಉತ್ತಮವಾಗಿ ಮಾಡ್ತಾ ಇದೆ. ಈಗ ಅದನ್ನು 20 ಲಕ್ಷ ರೂಪಾಯಿಗೆ ಹೆಚ್ಚರಿಸುವುದು ಅಂತೂ ಭಾಳ ವಿಶೇಷವಾದದ್ದು ಅಂತ ಕೂಡ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಒಂದು ಸಂಘರ್ಷಕ್ಕೆ ಅಂದರೆ ಆನೆ ಮತ್ತು ಮಾನವ ಸಂಘರ್ಷಕ್ಕೆ ರೈಲ್ವೆ ಬ್ಯಾರಿಕೇಡ್ ಅಂತ ಹೇಳುವಂಥ ಒಂದು ತಡೆಯನ್ನು ನಿರ್ಮಾಣ ಮಾಡಲಿಕ್ಕೆ 150 ಕಿಲೋಮೀಟರ್ನಷ್ಟು ಮಾಡಲಿಕ್ಕೆ ಇಂದಿನ 2 ವರ್ಷದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ಟಾಸ್ಕ್ ಫೋರ್ಸ್ಗಳು, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇರ್ಬೋದು, ಸ್ಟೇಟ್ ಲೆಪರ್ಡ್ ಟಾಸ್ಕ್ ಫೋರ್ಸ್ ಇರ್ಬೋದು, ಇದನ್ನು ಕೂಡ ಏನು ಸ್ಥಾಪನೆಯನ್ನು ಮಾಡಿದ್ದಾರೆ. ಮತ್ತು ಅಧ್ಯಕ್ಷರೇ, 2018-19 ಇಸ್ವಿನಲ್ಲಿ ಭಾಳ ಹೆಚ್ಚು ಮಳೆಯಿಂದ ಭೂಕುಸಿತಗೊಳಗಾದಂಥ ಪ್ರದೇಶ ಕೊಡಗು ಪ್ರದೇಶ. ಆದರೆ ಅವತ್ತು ಹಾನಿಯಾದಂಥ ರಸ್ತೆಗಳನ್ನು ಪುನರ್ ನಿರ್ಮಾಣ ಮಾಡಿದ್ರು ನ್ಯಾಷನಲ್ ಹೈವೇನವರು, ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ವೈಜ್ಞಾನಿಕ ತೀರ್ಮಾನಗಳನ್ನು ಸರ್ಕಾರ ತಗೊಳ್ಳಿದ್ದಿಲ್ಲ. ಅದನ್ನು ಎದುರಿಸಿದಂಥ ಸಂದರ್ಭದಲ್ಲಿ BJP ಸರ್ಕಾರ ಇತ್ತು, ಆದರೆ ಯಾವ ನಿರ್ಣಯನೂ ಕೂಡ ತಗೊಳ್ಳಿಲ್ಲ. ಆದರೆ ಈ ಬಾರಿಯ ಬಡ್ಜೆಟ್ನಲ್ಲಿ ಈ ಭೂಕುಸಿತವನ್ನು ತಡೆಗಟ್ಟಲಿಕ್ಕೋಸ್ಕರ ವಿಶೇಷವಾದಂಥ ಯೋಜನೆಯನ್ನು ರೂಪಿಸಿ ಕೊಡಗು ಮತ್ತು ಚಿಕ್ಕಮಗಳೂರು ಮತ್ತು ಮಲೆನಾಡು ಜಿಲ್ಲೆಗಳಿಗೆ 200 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿರುವಂಥದ್ದು ಕೂಡ ಈ ಒಂದು ಭಾಳ ಮುನ್ನಾಲೋಚನೆಯ ಒಂದು ಕ್ರಮ ಅಂತ ನಾನು ಇವತ್ತು ಸರ್ಕಾರವನ್ನು, ಮಾನ್ಯ ಮುಖ್ಯಮಂತ್ರಿಯನ್ನು ಶ್ಲಾಘಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗೆ ಹಲವಾರು ವಿಚಾರಗಳನ್ನು ಮತ್ತು ನಮ್ಮ ಕಂದಾಯ ವ್ಯವಸ್ಥೆಯನ್ನು ಕೂಡ ಸರಿಪಡಿಸಲಿಕ್ಕೆ ತಗೊಂಡಿರುವಂಥ ಹಲವಾರು ನಿರ್ಣಯಗಳಿರ್ಬೋದು, ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ, ಅಂಗನವಾಡಿ ಸಹಾಯಕರಿಗೆ ಕೊಟ್ಟಿರುವಂಥ ಬಡ್ತಿ 1000 ರೂಪಾಯಿ ಮತ್ತು 750 ರೂಪಾಯಿ ಇರ್ಬೋದು. ಈ ರೀತಿಯಾಗಿ ಸಮಸ್ತ ಜನತೆಯ ಪರ ಇರುವಂಥ ಬಡ್ಜೆಟನ್ನು ನಾವೇನು ಕೊಡ್ತೀವಿ ಅಂತ ಹೇಳೋ ಭರವಸೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅಧ್ಯಕ್ಷರೇ. ಇದು ಈ ಗ್ಯಾರಂಟಿಗಳ ಮಧ್ಯೆ ಕೂಡ, ಯಾಕಂದರೆ ಗ್ಯಾರಂಟಿಗಳನ್ನ ಹೇಳಿದಾಗ ಪದೇ ಪದೇ ಇದನ್ನು ಹೇಳ್ತಾರೆ ಅಂತ ಎಲ್ಲರಿಗೂ ಎನಿಸ್ಬೋದು. ಆದರೆ ವಿಶೇಷವಾಗಿ ಈ ದೊಡ್ಡ ಪ್ರಮಾಣದ ಒಂದು ಹಣವನ್ನು ಏನು ನಾವು ಬಳಸ್ತಾ ಇದ್ದೀವಿ ಇವತ್ತು ಗ್ಯಾರಂಟಿಗೆ, ಇದರ ಮಧ್ಯದಲ್ಲಿ ಕೂಡ ಇಷ್ಟೊಂದು ಅಭಿವೃದ್ಧಿ ಕಾಮಗಾರಿಯನ್ನು ಏನು ಕೊಟ್ಟಿದ್ದಾರೆ, ಇದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇರುವಂಥ ಒಂದು ಅರ್ಥಶಾಸ್ತ್ರದ ಜ್ಞಾನದ ಪರಿಣಾಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಮಗೆ ಇವತ್ತು ರಸ್ತೆಗಳು ಈ ಮಳೆಯಿಂದ ಭಾಳ ಹೆಚ್ಚು ಹಾನಿಯಾಗಿತ್ತು. ಅಲ್ಲಿಗೆ ಖುದ್ದಾಗಿ ಮುಖ್ಯಮಂತ್ರಿಗಳು, ನಮ್ಮ PWD ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಭೇಟಿಯನ್ನು ನೀಡಿ ಅದನ್ನು ಗುರುತಿಸಿ ಇವತ್ತು ರಸ್ತೆಗಳಿಗೆ ಹೆಚ್ಚು ಹಣವನ್ನು ಈ ಬಡ್ಜೆಟ್ ಅಲ್ಲದೆ ಕೂಡ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ವಿಶೇಷವಾಗಿ ಗುರುತಿಸಿ 20 ಕೋಟಿ ರೂಪಾಯಿಯನ್ನು ಮಳೆ ಹಾನಿಗೋಸ್ಕರ ನೀಡಿದ್ದಾರೆ ಅಧ್ಯಕ್ಷರೇ. ಅದನ್ನು ಕೂಡ ನಾವು ಇವತ್ತು ಗಮನಿಸಲೇಬೇಕಾಗ್ತದೆ. ಮತ್ತು ರಸ್ತೆಗೆ ಒಂದು ಇವತ್ತು KSHIP ರಸ್ತೆ 95 ಕಿಲೋಮೀಟರ್ ರಸ್ತೆ ಪೂರ್ಣವಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗುವಂಥ ಒಂದು KSHIP ರಸ್ತೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ 1000 ಕೋಟಿಯಷ್ಟು ಹಣದ ವೆಚ್ಚದಲ್ಲಿ ಆ ರಸ್ತೆ ನಿರ್ಮಾಣ ಆಗಬೇಕು. ಅಂಥ ಒಂದು ರಸ್ತೆ ಕೊಡಗಿನಲ್ಲಿ ನಮಗೆ ನೋಡಲಿಕ್ಕೆ ಯಾವತ್ತೂ ಕೂಡ ಸಿಕ್ಕಲಿಲ್ಲ. ಈ ಸರ್ಕಾರದ ಕಡೆಯಿಂದ ಈ ಒಂದು ರಸ್ತೆಯನ್ನು ಕೊಡುವಂಥ ಕೆಲಸ ಕೂಡ ಆಗಿರೋದ್ರಿಂದ ನಾವು ಇವತ್ತು ಕೊಡಗಿನ ಜನತೆ, ನಾವು ಗಡಿ ಭಾಗದಲ್ಲಿದ್ದು ಎಲ್ಲೋ ನಮ್ಮನ್ನು ಗುರುತಿಸ್ತಾ ಇಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿಗೆ ಬಂದು ತಲುಪದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಗುರುತಿಸಿ ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿರೋದನ್ನು ನಾನು ಇವತ್ತು ಸ್ವಾಗತಿಸ್ತಾ, ಜನ ಭಾಳ ಸಂತೋಷದಿಂದ ಈ ಒಂದು ಬಡ್ಜೆಟ್ನ ನಂತರ ತಮ್ಮ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದಾರೆ. ವಿನಾಕಾರಣ ರಾಜಕಾರಣಕ್ಕೋಸ್ಕರ ಟೀಕೆಗಳು ಬೇರೆ, ಆದರೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಪತ್ರಿಕೆಗಳಿರುವಂಥ ಬರಹಗಳಿರ್ಬೋದು, ಇದೆಲ್ಲವೂ ಕೂಡ ಈ ಒಂದು ಬಡ್ಜೆಟನ್ನು ಮುನ್ನಾಲೋಚನೆಯ ಬಡ್ಜೆಟ್ ಇದು. ಇದರಲ್ಲಿ ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಾರ್ಯಕ್ರಮಗಳ ಜೊತೆ ಅಭಿವೃದ್ಧಿಯನ್ನು ಕೂಡ ಕೂಡಿಸಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಿ ಭಾಳ ಹೆಚ್ಚಾಗಿ ಇದನ್ನು ಪ್ರಶಂಸೆ ಮಾಡಿದ್ದಾರೆ ಅಧ್ಯಕ್ಷರೇ. ಅದನ್ನೆಲ್ಲವನ್ನು ಕೂಡ ನಾವು ಕೂಡ ಇವತ್ತು ಒಪ್ಪಿ ಸ್ವಾಗತಿಸಿ, ನನಗೆ ಇಷ್ಟೊಂದು ಮಾತಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. 10 ನಿಮಿಷ ಒಳಗೆ ನಾನು ಮಾತನ್ನು ಮುಗಿಸಿ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ.